ನಮಸ್ಕಾರ ಫುಡ್ ಲವರ್ಸ್, ಬನ್ನಿ ಇವತ್ತು ಸಿಂಪಲಾಗಿ ಜವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಬಟ್ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಆಗಿ ಅಂತ ಹೇಳ್ತಾ, ನಾನಿಲ್ಲಿ ತೊಗೊಂಡಿರೋದು ಆನಿಯನು, ಟೊಮೆಟೊ, ಹಸಿಮೆಣಸು, ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಜವಳಿಕಾಯಿ. ಫಸ್ಟ್ ಒಂದು ಜಾರಿಗೆ ತೆಂಗಿನಕಾಯಿ ಮತ್ತು ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳಿ. ಜವಳಿಕಾಯಲ್ಲಿ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ಭಾಳ ಒಳ್ಳೆಯದು. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಆನಿಯನ್ನು, ಟೊಮೆಟೊ ಹಾಕ್ಕೊಂಡು ಎವ್ರಿ 2 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ಹಾರ್ಟಿಗೆ, ನಿಮಗೆ ಗಟ್ ಇಶ್ಯೂಸ್ ಇದ್ದರೆ ಅಥವಾ ಬೋನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ತುಂಬ ಒಳ್ಳೆಯದು. ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಜವಳಿಕಾಯಿನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ತಟ್ಟೆ ಮುಚ್ಚಿಬಿಡಿ ಒಂದು 10 ಮಿನಿಟ್ಸ್. ಆಮೇಲೆ ಮುಚ್ಚಿಟ್ಟಿರುವಂಥ ಪ್ಲೇಟನ್ನು ತೆಗೆದು ಖಾರ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಸ್ಟಾರ್ಟಿಂಗ್ ಒಗ್ಗರಣೆ ಬೇಕಾದ್ರೆ ಒಣಮೆಣಸು ಮತ್ತು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ, ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ, ಹಸಿಮೆಣಸು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಇನ್ನೊಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಜವಳಿಕಾಯಿ ಪಲ್ಯ ರೆಡಿ. ಬೇಕಾದ್ರೆ ಸ್ಟಾರ್ಟಿಂಗ್ ಒಗ್ಗರಣೆ ಟೈಮಲ್ಲಿ ಹಸಿ ಬಟಾಣಿ ಆ್ಯಡ್ ಮಾಡೋರು ಮಾಡ್ಕೊಬೋದು. ಬಿಸಿ ಚಪಾತಿಗೆ ತುಪ್ಪ ಹಾಕೊಂಡು ಬ್ಯಾಟಿಂಗ್ ಆಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮಾಡೋದನ್ನು ಮಾತ್ರ ಮರಿಬೇಡಿ.